ಯಡಿಯೂರಪ್ಪನವರು ಪುರಸಭೆಯ ಸದಸ್ಯರಾಗಿ MLA ಆಗಿ MP ಆಗಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ BJPಯನ್ನು ಕಟ್ಟುವಂಥ ಮತ್ತು ಅಧಿಕಾರಕ್ಕೆ ತರುವಂಥ ದಕ್ಷಿಣ ಭಾರತದಲ್ಲಿ BJPಯ ಹೆಬ್ಬಾಗಿಲನ್ನು ತೆರೆದಂಥ ಯಡಿಯೂರಪ್ಪನವರು ಇವತ್ತು 82 ಸಂವತ್ಸರಗಳನ್ನು ಮುಗಿಸಿ 83ಕ್ಕೆ ಹೋಗ್ತಾ ಇದ್ದಾರೆ. ಅವರು ಇನ್ನೂ 100 ಕಾಲ ಬಾಳಿ ಕರ್ನಾಟಕದಲ್ಲಿ ಮತ್ತೊಮ್ಮೆ BJPಯನ್ನು ಅಧಿಕಾರ ತರುವಂಥದ್ದಕ್ಕೆ ಶ್ರಮವಹಿಸ್ತೀನಿ ಅನ್ನೋ ಮಾತನ್ನು ಕೂಡ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮತ್ತೆ BJPಯನ್ನು ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಮತ್ತು ಇವತ್ತು ಯಡಿಯೂರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯ. ನಾನು, ಬಸವರಾಜ ಬೊಮ್ಮಾಯಿಯವರು, ನಮ್ಮ ವಿಶ್ವನಾಥ್ ಅವರು, ನಾವೆಲ್ಲರೂ ಕೂಡ ಇವತ್ತು ಶುಭಾಶಯನ ಕೊಡ್ತಾ ಇದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರು, ರೈತ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ 82 ವಸಂತಗಳನ್ನು ಮುಗಿಸಿ 83ಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಇಡೀ ನಾಡಿನ ಜನತೆ ಶುಭಾಶಯಗಳನ್ನು ಕೋರಿದೆ. ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಿಜವಾದಂಥ ಕರ್ನಾಟಕದಲ್ಲಿ ಇವತ್ತು ಜನಮೆಚ್ಚಿದ ನಾಯಕರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅವರು ಹಲವಾರು ಹೋರಾಟಗಳ ಮುಖಾಂತರ ಅಧಿಕಾರಕ್ಕೆ ಬಂದವರು. ಯಾತಕ್ಕಾಗಿ ಹೋರಾಟವನ್ನು ಮಾಡಿದ್ರು, ಆ ಅಧಿಕಾರದಾಗಿದ್ದಾಗ ಅವಕ್ಕೆಲ್ಲದಕ್ಕೂ ಕೂಡ ಕಾರ್ಯಕ್ರಮವನ್ನು ಕೊಟ್ಟು ಅತ್ಯಂತ ತಳಸ್ತರದ ಬಡವರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಮಕ್ಕಳಿಗೆ, ರೈತರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಮಾಡಿದಂಥ ಧೀಮಂತ ನಾಯಕ. ಜನ ಇವತ್ತು ಅವರನ್ನು ಬಯಸ್ತಾ ಇದ್ದಾರೆ, ಅವರ ಕಾರ್ಯಕ್ರಮಗಳನ್ನು ಬಯಸ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ದುರಾಡಳಿತಕ್ಕೆ ಉತ್ತರ ಕೊಡಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಒಂದಾಗಿ ಒಕ್ಕಟ್ಟಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೊಮ್ಮೆ ಜನಪರವಾಗಿರುವಂಥ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು, ನರೇಂದ್ರ ಮೋದಿಯವರ ನೇತೃತ್ವದ ಆಡಳಿತವನ್ನು ತರೋ ಮುಖಾಂತರ ನಿಜವಾಗ್ಲೂ ಯಡಿಯೂರಪ್ಪನವರ ಕನಸನ್ನು ನೆನಸು ಮಾಡೋ ಸಲುವಾಗಿ ನಾವು ಹಗಲಿರುಳು ಕೆಲಸ ಮಾಡುವಂಥ ಒಂದು ಸಂಕಲ್ಪ ಮಾಡುವಂಥ ದಿನವೂ ಕೂಡ ಇದು ಅಂತ ನಾನು ಭಾವಿಸ್ತೇನೆ. ಅವರಿಗೆ ಶುಭ ಹಾರೋ ಮುಖಾಂತರ ಇಡೀ ಕನ್ನಡ ನಾಡಿಗೆ ಶುಭ ಹಾರೈಸ್ತಾ ಇದ್ದೀನಿ. ಯಡಿಯೂರಪ್ಪನವರು ಪುರಸಭೆಯ ಸದಸ್ಯರಾಗಿ MLA ಆಗಿ MP ಆಗಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ BJPಯನ್ನು ಕಟ್ಟುವಂಥ ಮತ್ತು ಅಧಿಕಾರಕ್ಕೆ ತರುವಂಥ ದಕ್ಷಿಣ ಭಾರತದಲ್ಲಿ BJPಯ ಹೆಬ್ಬಾಗಿಲನ್ನು ತೆರೆದಂಥ ಯಡಿಯೂರಪ್ಪನವರು ಇವತ್ತು 82 ಸಂವತ್ಸರಗಳನ್ನು ಮುಗಿಸಿ 83ಕ್ಕೆ ಹೋಗ್ತಾ ಇದ್ದಾರೆ. ಅವರು ಇನ್ನೂ 100 ಕಾಲ ಬಾಳಿ ಕರ್ನಾಟಕದಲ್ಲಿ ಮತ್ತೊಮ್ಮೆ BJPಯನ್ನು ಅಧಿಕಾರ ತರುವಂಥದ್ದಕ್ಕೆ ಶ್ರಮವಹಿಸ್ತೀನಿ ಅನ್ನೋ ಮಾತನ್ನು ಕೂಡ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮತ್ತೆ BJPಯನ್ನು ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಮತ್ತು ಇವತ್ತು ಯಡಿಯೂರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯ. ನಾನು, ಬಸವರಾಜ ಬೊಮ್ಮಾಯಿಯವರು, ನಮ್ಮ ವಿಶ್ವನಾಥ್ ಅವರು, ನಾವೆಲ್ಲರೂ ಕೂಡ ಇವತ್ತು ಶುಭಾಶಯನ ಕೊಡ್ತಾ ಇದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರು, ರೈತ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ 82 ವಸಂತಗಳನ್ನು ಮುಗಿಸಿ 83ಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಇಡೀ ನಾಡಿನ ಜನತೆ ಶುಭಾಶಯಗಳನ್ನು ಕೋರಿದೆ. ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಿಜವಾದಂಥ ಕರ್ನಾಟಕದಲ್ಲಿ ಇವತ್ತು
ಜನಮೆಚ್ಚಿದ ನಾಯಕರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅವರು ಹಲವಾರು ಹೋರಾಟಗಳ ಮುಖಾಂತರ ಅಧಿಕಾರಕ್ಕೆ ಬಂದವರು. ಯಾತಕ್ಕಾಗಿ ಹೋರಾಟವನ್ನು ಮಾಡಿದ್ರು, ಆ ಅಧಿಕಾರದಾಗಿದ್ದಾಗ ಅವಕ್ಕೆಲ್ಲದಕ್ಕೂ ಕೂಡ ಕಾರ್ಯಕ್ರಮವನ್ನು ಕೊಟ್ಟು ಅತ್ಯಂತ ತಳಸ್ತರದ ಬಡವರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಮಕ್ಕಳಿಗೆ, ರೈತರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಮಾಡಿದಂಥ ಧೀಮಂತ ನಾಯಕ. ಜನ ಇವತ್ತು ಅವರನ್ನು ಬಯಸ್ತಾ ಇದ್ದಾರೆ, ಅವರ ಕಾರ್ಯಕ್ರಮಗಳನ್ನು ಬಯಸ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ದುರಾಡಳಿತಕ್ಕೆ ಉತ್ತರ ಕೊಡಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಒಂದಾಗಿ ಒಕ್ಕಟ್ಟಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೊಮ್ಮೆ ಜನಪರವಾಗಿರುವಂಥ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು, ನರೇಂದ್ರ ಮೋದಿಯವರ ನೇತೃತ್ವದ ಆಡಳಿತವನ್ನು ತರೋ ಮುಖಾಂತರ ನಿಜವಾಗ್ಲೂ ಯಡಿಯೂರಪ್ಪನವರ ಕನಸನ್ನು ನೆನಸು ಮಾಡೋ ಸಲುವಾಗಿ ನಾವು ಹಗಲಿರುಳು ಕೆಲಸ ಮಾಡುವಂಥ ಒಂದು ಸಂಕಲ್ಪ ಮಾಡುವಂಥ ದಿನವೂ ಕೂಡ ಇದಾವುದು ಅಂತ ನಾನು ಭಾವಿಸ್ತೇನೆ. ಅವರಿಗೆ ಶುಭ ಹಾರುವ ಮುಖಾಂತರ ಇಡೀ ಕನ್ನಡ ನಾಡಿಗೆ ಶುಭ ಹಾರೈಸ್ತಾ ಇದ್ದೀನಿ. ಯಡಿಯೂರಪ್ಪನವರು ಪುರಸಭೆಯ ಸದಸ್ಯರಾಗಿ, MLA ಆಗಿ, MP ಆಗಿ, 4 ಬಾರಿ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ BJPಯನ್ನು ಕಟ್ಟುವಂಥ ಮತ್ತು ಅಧಿಕಾರಕ್ಕೆ ತರುವಂಥ, ದಕ್ಷಿಣ ಭಾರತದಲ್ಲಿ BJPಯ ಹೆಬ್ಬಾಗಿಲನ್ನು ತೆರೆದಂಥ ಯಡಿಯೂರಪ್ಪನವರು ಇವತ್ತು 82 ಸಂವತ್ಸರಗಳನ್ನು ಮುಗಿಸಿ 83ಕ್ಕೆ ಹೋಗ್ತಾ ಇದ್ದಾರೆ. ಅವರು ಇನ್ನೂ 100 ಕಾಲ ಬಾಳಿ ಕರ್ನಾಟಕದಲ್ಲಿ ಮತ್ತೊಮ್ಮೆ BJPಯನ್ನು ಅಧಿಕಾರ ತರುವಂಥದ್ದಕ್ಕೆ ಶ್ರಮವಹಿಸ್ತೀನಿ ಅನ್ನೋ ಮಾತನ್ನು ಕೂಡ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮತ್ತೆ BJPಯನ್ನು ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಮತ್ತು ಇವತ್ತು ಯಡಿಯೂರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯ. ನಾನು, ಬಸವರಾಜ ಬೊಮ್ಮಾಯಿಯವರು, ನಮ್ಮ ವಿಶ್ವನಾಥ್ ಅವರು, ನಾವೆಲ್ಲರೂ ಕೂಡ ಇವತ್ತು ಶುಭಾಶಯನ ಕೊಡ್ತಾ ಇದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರು, ರೈತ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ 82 ವಸಂತಗಳನ್ನು ಮುಗಿಸಿ 83ಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಇಡೀ ನಾಡಿನ ಜನತೆ ಶುಭಾಶಯಗಳನ್ನು ಕೋರಿದೆ. ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಿಜವಾದಂಥ ಕರ್ನಾಟಕದಲ್ಲಿ ಇವತ್ತು ಜನಮೆಚ್ಚಿದ ನಾಯಕರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅವರು ಹಲವಾರು ಹೋರಾಟಗಳ ಮುಖಾಂತರ ಅಧಿಕಾರಕ್ಕೆ ಬಂದವರು. ಯಾತಕ್ಕಾಗಿ ಹೋರಾಟವನ್ನು ಮಾಡಿದ್ರು, ಆ ಅಧಿಕಾರದಾಗಿದ್ದಾಗ ಅವಕ್ಕೆಲ್ಲದಕ್ಕೂ ಕೂಡ ಕಾರ್ಯಕ್ರಮವನ್ನು ಕೊಟ್ಟು ಅತ್ಯಂತ ತಳಸ್ತರದ ಬಡವರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಮಕ್ಕಳಿಗೆ, ರೈತರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಮಾಡಿದಂಥ ಧೀಮಂತ ನಾಯಕ. ಜನ ಇವತ್ತು ಅವರನ್ನು ಬಯಸ್ತಾ ಇದ್ದಾರೆ, ಅವರ ಕಾರ್ಯಕ್ರಮಗಳನ್ನು ಬಯಸ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ದುರಾಡಳಿತಕ್ಕೆ ಉತ್ತರ ಕೊಡಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಒಂದಾಗಿ ಒಕ್ಕಟ್ಟಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೊಮ್ಮೆ ಜನಪರವಾಗಿರುವಂಥ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು, ನರೇಂದ್ರ ಮೋದಿಯವರ ನೇತೃತ್ವದ ಆಡಳಿತವನ್ನು ತರೋ ಮುಖಾಂತರ ನಿಜವಾಗ್ಲೂ ಯಡಿಯೂರಪ್ಪನವರ ಕನಸನ್ನು ನೆನಸು ಮಾಡೋ ಸಲುವಾಗಿ ನಾವು ಹಗಲಿರುಳು ಕೆಲಸ ಮಾಡುವಂಥ ಒಂದು ಸಂಕಲ್ಪ ಮಾಡುವಂಥ ದಿನವೂ ಕೂಡ ಇದಾವುದು ಅಂತ ನಾನು ಭಾವಿಸ್ತೇನೆ. ಅವರಿಗೆ ಶುಭ ಹಾರುವ ಮುಖಾಂತರ ಇಡೀ ಕನ್ನಡ ನಾಡಿಗೆ ಶುಭ ಹಾರೈಸ್ತಾ ಇದ್ದೀನಿ.